ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯಘೋಷ ವಾಹಿನಿಯ ಚೇತನ್ ಕುಮಾರ್. ಇಂದು ಶಿರಾದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಅಭಿನಯದ ಮೂಲಕ, ವ್ಯಕ್ತಿತ್ವದ ಮೂಲಕ ಜನಮನ್ನಣೆ ಗಳಿಸಿದವರು. ಅನೇಕ ಪೋಷಕ ನಟರಿಗೆ ಜೀವವನ್ನು ತುಂಬಿರ್ತಕ್ಕಂಥವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸವಿನೆನಪಿಗಾಗಿ ಶಿರಾದಲ್ಲಿ ಯಾವುದಾದರೂ ಒಂದು ವೃತ್ತಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತ ಎಂದು ನಾಮಕರಣ ಮಾಡಬೇಕೆಂದು ಅವರ ಅಭಿಮಾನಿಗಳು ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದರು. ಬಂಧುಗಳೇ, ಇವತ್ತು ಕರ್ನಾಟಕ ಕಂಡಂತಹ ಅಪ್ರತಿಮ ಚಲನಚಿತ್ರ ನಟರು ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಜನ್ಮದಿನದ ಅಂಗವಾಗಿ ಇವತ್ತು ಶಿರಾದಲ್ಲಿ ಎಲ್ಲ ವಿಷ್ಣು ಸೇನಾ ಸಮಿತಿ ಎಲ್ಲ ಸದಸ್ಯರು ಮತ್ತು ಎಲ್ಲ ಅಭಿಮಾನಿಗಳು ಈ ದಿನ ಶಿರಾದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕದ ಇಡೀ ಕಾಡಿಗೆ ಸಾವಿರಾರು ಸಿಂಹಗಳಾದರೆ ನಾಡಿಗೆ ಒಂದೇ ಸಿಂಹ, ಅದು ಸಾಹಸ ಸಿಂಹ. ಹಾಗಾಗಿ ಅಂತಹ ನಾಲ್ನುಡಿಯನ್ನು ಕಟ್ಟಿಕೊಟ್ಟಂತಹ ಕೊನೆಯ ದಿನಗಳಲ್ಲಿ ಆಧ್ಯಾತ್ಮಿಕ ಚಿಂತನೆಯ ಕಡೆ ಅವರ ಒಲವನ್ನು ತೋರಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಾಧಾರಣವಾದ ವ್ಯಕ್ತಿಗೂ ಸಮೇತ ಉತ್ತಮಕ್ಕೆ ಏರ್ಬೋದು ಎಂಬ ಒಂದು ನಿದರ್ಶನವನ್ನು ಕಟ್ಟಿಕೊಟ್ಟಂಥವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅವರ ನಾಗರಹಾವಿನಿಂದ ಹಿಡಿದು ಕೊನೆಯ ದಿಗ್ಗಜರವರೆಗೂ ನಿರಂತರ ಅವರ ಚಿತ್ರ ಸೇವೆ ಈ ಕರ್ನಾಟಕಕ್ಕೆ ಅಜರಾಮರ. ಎಲ್ಲ ವರ್ಗಗಳ, ಎಲ್ಲ ಸಮಾಜಗಳ, ಎಲ್ಲ ಧರ್ಮಗಳ ಸಮ್ಮಿಲನ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅಂತಹ ವಿಷ್ಣುವರ್ಧನ್ ಅವರ 74ನೇ ಈ ಜನ್ಮ ಜಯಂತಿ ಕಾರ್ಯಕ್ರಮ ಇವತ್ತು ಶಿರಾದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇರೋದು ತುಂಬ ಅವಿಸ್ಮರಣೀಯ ಮತ್ತು ನಮಗೆಲ್ಲರಿಗೂ ಒಂದು ಆದರ್ಶದಾಯಕವಾಗಿದೆ. ಹಾಗಾಗಿ ನಾವು ಘನ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ, ವಿಷ್ಣು ಸೇನಾ ಸಮಿತಿ ಹೆಸರಲ್ಲಿ ಇಲ್ಲಿ ಅವ್ರಿಗೊಂದು ಈ ಚಟುವಟಿಕೆ ಮಾಡಲಿಕ್ಕೆ ಒಂದು ನಿವೇಶನವನ್ನು ಕಲ್ಪಿಸ್ಕೊಡ್ಬೇಕು. ಅದಾದಮೇಲೆ ಯಾವುದಾದ್ರೂ ಒಂದು ಸರ್ಕಾರಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತ ಅಂದ್ಬಿಟ್ಟು ಇಲ್ಲಿ ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ವೃತ್ತ ಇಲ್ಲಿ ಮಾಡಿದಾಗ ಅವ್ರು ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೊಂದು ದೊಡ್ಡ ಒಂದು ಜಾಗವನ್ನು ಕೊಟ್ಟಂಗಾಗುತ್ತೆ. ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ವೃತ್ತ ಅಂದ್ಬಿಟ್ಟು ನಾವೇ ಅಕಸ್ಮಾತ್ ಅಭಿಮಾನಿಗಳು ನಿರ್ಧಾರ ಮಾಡಿರೋ ಜಾಗಕ್ಕಾದರೂ ಅವರು ಅವಕಾಶ ಕೊಡಲಿ, ಇಲ್ಲ ಯಾವುದಾದ್ರು ಒಂದು ನಮಗೆ ಆಯ್ಕಟ್ಟ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಪುತ್ಥಳಿಯನ್ನು ಹಾಕಿ ನಮಗೆ ಅವರು ಅವಕಾಶವನ್ನು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರಕ್ಕೆ ಮೊನ್ನೆ ಈ ಶಿರಾ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಹಾಗಾಗಿ ಈ ಥರದ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅದೊಂದು ಸ್ಫೂರ್ತಿ ಆಗ್ತದೆ ಅಂದ್ಬಿಟ್ಟು ಅವರಲ್ಲಿ ನಾನು ವಿನಂತಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಇವತ್ತೇನು ನಾವು ಶಿರಾ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವರ 74ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಆಚರಣೆಯ ವಿಚಾರವಿಷ್ಟೇ, ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ, ಆದರೆ ಅವರು ನಮ್ಮನ್ನು ಮಾನಸಿಕವಾಗಿ ಪ್ರತಿ ದಿವಸ ನಮ್ಮೊಟ್ಟಿಗೆ ಅವರು ಪ್ರತಿನಿತ್ಯ ನಮ್ಮೊಟ್ಟಿಗೆ ಮಾತನಾಡೋದು, ಅವರ ಒಡನಾಟಗಳನ್ನು ನೋಡುವಂಥದ್ದು ಪ್ರತಿ ದಿವಸ. ಏಕೆಂದರೆ ಅವರು ಒಂದಷ್ಟು ಚಿರಂಜೀವಿ ಇದ್ದಾಗೆ, ನಾವ್ಯಾರೋ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಇವತ್ತು ರಾಜ್ಯದಲ್ಲಿದ್ದಾರೆ. ಆ ಅಭಿಮಾನಿಗಳ ಒಂದು ದೊಡ್ಡ ಉದ್ದೇಶವಿಷ್ಟೇ, ಅವರನ್ನು ಚಿರಸ್ಥಾಯಿಯಾಗಿ ನಾವು ಉಳಿಸ್ಕೋಬೇಕು, ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಚಿಂತನೆ. ಇದರೊಟ್ಟಿಗೆ ನಾವು ಶಿರಾದಲ್ಲಿ ನಾವೇನು ವಿಷ್ಣು ಅವರ ಅಭಿಮಾನಿಗಳು ಇದೀವೋ, ಇವತ್ತು ನಾನು ತಾಲೂಕು ಆಡಳಿತ ಮತ್ತೆ ಮಾನ್ಯ ಶಾಸಕರಾದ ಜಯಚಂದ್ರ ಅವರ ಹತ್ರ ಕೇಳ್ಕೊಳ್ಳೋದು, ನಮ್ಮ ಏನು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಒಂದು ಸಂಘಟನೆ ಇದೆಯೋ ಆ ಸಂಘಟನೆಗೆ 1 ಎಕರೆ ಜಾಗವನ್ನ ನಮಗೆ ಕೊಡಿಸ್ಕೊಡ್ಬೇಕು. ಆ 1 ಎಕರೆ ಜಾಗದಲ್ಲಿ ನಾವು ಅವರ ಹೆಸರನ್ನು ಉಳಿಸೋದ್ರ ಜೊತೆಯಲ್ಲಿ ಎಲ್ಲ ಕನ್ನಡ ನಾಡಿನ ಕನ್ನಡ ನಟರ ಅಭಿಮಾನಿಗಳ ಚಿಂತನೆಗಳನ್ನ ಆ ಒಂದು ಇದರಲ್ಲಿ ಮ್ಯೂಸಿಯಂ ಮಾಡುವಂಥದ್ದು, ಆಮೇಲೆ ಕನ್ನಡದ ಮೇರು ನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರವಿರ್ಬೋದು, ವಿಷ್ಣುವರ್ಧನ್ ಅವರ ವಿಚಾರ ಇರ್ಬೋದು, ಅಂಬರೀಷ್ ಅವರವರ ವಿಚಾರವಿರ್ಬೋದು, ಅಲ್ಲಿ ಪ್ರತಿನಿತ್ಯ ಕಲೆಯನ್ನು ಪ್ರದರ್ಶನ ಮಾಡುವಂಥದ್ದು, ಕಲೆಯನ್ನು ಕಲ್ತಿರುವಂಥ ನಮ್ಮಲ್ಲೇ ಬೇಕಾದಷ್ಟು ಸ್ಥಳೀಯವಾಗಿರೋಂಥ ಕಲೆಗಾರರನ್ನ ಕರೆಸಿ ಅಲ್ಲಿ ಪ್ರದರ್ಶನ ಮಾಡುವಂಥದ್ದು ಪ್ರತಿನಿತ್ಯ ಆಗುತ್ತೆ. ಆ ಕಾರಣದಿಂದ ಮಾನ್ಯ ಶಾಸಕರು ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಾವೆಲ್ಲರೂ ನಿಮ್ಮನ್ನ ಮತ್ತೆ ಒಂದು ಮುಂದಿನ ದಿನಮಾನಗಳಲ್ಲಿ ಏನು ಅರ್ಜಿಗಳು ಮತ್ತೊಂದು ಏನು ಕೊಡ್ಬೇಕು ಅದನ್ನ ಕೊಡ್ತೀವಿ. ನೀವು ಕೂಡಲೇ ತಾಲೂಕು ಆಡಳಿತಕ್ಕೆ ಸೂಚನೆ ನೀಡಿ ನಮಗೆ 1 ಎಕರೆ ಜಮೀನನ್ನು ಕೊಡಿಸ್ತಾ, ನಾನು ಈ ಸಂದರ್ಭದಲ್ಲಿ 74ನೇ ವರ್ಷದ
ವಿಷ್ಣು ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಬರ್ರಿ ಒಳಗಡೆ ಬರ್ರಿ ಅಣ್ಣ, ಬರ್ರಿ ಹಿಂಗ ಬರ್ರಿ ಅಣ್ಣ. ಊಟ ಹೆಂಗೈತೆ ಅಣ್ಣ? ಶಂಕರಣ್ಣ ಕೇಸರಿ ಬಾತು ತಿನ್ನಲ್ಲ, ಯಾರು ಹಾಕ್ತಿದ್ರು ನಾನು ತಿನ್ನಲ್ಲ. ಓ ವಿಷ್ಣುವರ್ಧನ್ ಅಭಿಮಾನಿ, ವಿಷ್ಣುವರ್ಧನ್ಗೆ